ನಮಸ್ಕಾರ ಸ್ನೇಹಿತರೆ, ಸುವಿಚಾರ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಮೆರಿಕಾದಲ್ಲಿ ಸಾವಿಗೀಡಾದ ಭಾರತೀಯ ವಿದ್ಯಾರ್ಥಿಗಳ ಮಾಹಿತಿ ತಿಳಿಯೋಣ. ಇವರ ಸಾವಿಗೆ ಏನು ಕಾರಣ, ಇದೊಂದು ಜನಾಂಗೀಯ ದ್ವೇಷದ ಪರಿಣಾಮವೇ? ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಮುಂದುವರಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ, ದಯವಿಟ್ಟು ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿರಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ತುಂಬಾ ಮಂದಿ ವಿಡಿಯೋ ವೀಕ್ಷಿಸುತ್ತೀರಿ, ಅದು ತುಂಬಾ ಖುಷಿ. ಆದರೆ ಸಬ್ಸ್ಕ್ರೈಬ್ ಮಾಡುವುದನ್ನೇ ಮರೆಯುತ್ತೀರಿ. ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ. ಹೊರದೇಶಗಳಲ್ಲಿ ಉನ್ನತ ಶಿಕ್ಷಣ ಮಾಡಬೇಕು ಅನ್ನೋದು ತುಂಬಾ ವಿದ್ಯಾರ್ಥಿಗಳು ಹಾಗೂ ಅವರ ಹೆತ್ತವರ ಕನಸು. ಅದಕ್ಕೆ ಸಾಲ ಮಾಡಿಯಾದರೂ ಮಕ್ಕಳನ್ನು ಓದಲು ಕಳುಹಿಸುತ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಇತ್ತೀಚೆಗೆ ನಡೀತಾ ಇರೋ ವಿದ್ಯಮಾನಗಳನ್ನು ಗಮನಿಸಿದ್ರೆ ನಿಜಕ್ಕೂ ಈ ದೇಶಗಳು ನಮ್ಮ ಮಕ್ಕಳಿಗೆ ಎಷ್ಟು ಸುರಕ್ಷಿತ ಅನ್ನೋ ಸಂಶಯ ಮೂಡೋದು ಖಂಡಿತ. ಭಾರತೀಯ ವಿದ್ಯಾರ್ಥಿಗಳ ಸಾವಿನ ಸಂಖ್ಯೆ ಅಮೆರಿಕಾದಂಥ ದೊಡ್ಡ ದೇಶದಲ್ಲಿ ಪ್ರತಿ ವರ್ಷ ಜಾಸ್ತಿ ಆಗುತ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ. ಹೀಗೆ ಸಾವಿಗೀಡಾದ ಅಮಾಯಕ ಭಾರತೀಯ ವಿದ್ಯಾರ್ಥಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನು ಶೇರ್ ಮಾಡಿ. ಸಮೀರ್ ಕಾಮತ್ ಯುನೈಟೆಡ್ ಸ್ಟೇಟ್ಸ್ನ ಇಂಡಿಯಾನಾದ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ 23 ವರ್ಷದ ಭಾರತೀಯ ಮೂಲದ ಡಾಕ್ಟರೇಟ್ ವಿದ್ಯಾರ್ಥಿ ಸಮೀರ್ ಕಾಮತ್ ಅವರು ವಿಲಿಯಮ್ಸ್ಪೋರ್ಟ್ನಲ್ಲಿರುವ ಸಂರಕ್ಷಿತಾರಣ್ಯ ಸಮೀಪ ನಿಗೂಢವಾಗಿ ಸಾವನ್ನಪ್ಪಿದ್ದರು. ಅವರ ಹಣೆಯ ಮೇಲೆ ಗನ್ ಶಾಟ್ನ ಗುರುತು ಇತ್ತು ಹಾಗೂ ಪ್ರಾಥಮಿಕ ತನಿಖೆಯಿಂದ ಇದೊಂದು ಆತ್ಮಹತ್ಯೆ ಅಂತ ವರದಿಯಾಗಿದೆ. ಮೂಲತಃ ಮ್ಯಾಸಚೂಸೆಟ್ಸ್ನ ಅಮ್ಹೆರ್ಸ್ಟ್ನವರಾದ ಕಾಮತ್ ಅವರು ಅಮೆರಿಕದ ಪೌರತ್ವವನ್ನು ಹೊಂದಿದ್ದರು. ಅವರು 2021ರ ಬೇಸಿಗೆಯಲ್ಲಿ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಉನ್ನತ ಅಧ್ಯಯನವನ್ನು ಪ್ರಾರಂಭಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಪರ್ಡ್ಯೂನಲ್ಲಿ ತನ್ನ ಪ್ರವೇಶಕ್ಕೆ ಮುಂಚಿತವಾಗಿ ಸಮೀರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ತನ್ನ ಬ್ಯಾಚುಲರ್ ಪದವಿಯನ್ನು ಮ್ಯಾಸಚೂಸೆಟ್ಸ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿದ್ದರು. ಆಗಸ್ಟ್ 2023ರಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪದವಿ ಪಡೆದ ಅವರು 2025ರ ವೇಳೆಗೆ ತಮ್ಮ ಡಾಕ್ಟರೇಟ್ ಅನ್ನು ಪೂರ್ಣಗೊಳಿಸುವ ಆಕಾಂಕ್ಷೆಯೊಂದಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದೊಳಗೆ ಡಾಕ್ಟರೇಟ್ ಕಾರ್ಯಕ್ರಮಕ್ಕೆ ಭರ್ತಿ ಹೊಂದಿದ್ದರು. ಶ್ರೇಯಸ್ ರೆಡ್ಡಿ ಬೆನ್ನಿಗೇರಿ. ಈತ 19 ಹರೆಯದ ಹುಡುಗ. ಅಮೆರಿಕದ ಓಹಿಯೋ ರಾಜ್ಯದ ಬ್ಯುಸಿನೆಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ. ಶ್ರೇಯಸ್ ರೆಡ್ಡಿ ಬೆನಿಗೇರಿ ಓಹಿಯೋದ ಸಿನ್ಸಿನಾಟಿ ವಿಶ್ವವಿದ್ಯಾಲಯದ ಲಿಂಡ್ನರ್ ಕಾಲೇಜ್ ಆಫ್ ಬ್ಯುಸಿನೆಸ್ನ ವಿದ್ಯಾರ್ಥಿ ಎಂದು ವರದಿಯಾಗಿದೆ. ಸಾವಿನ ಕಾರಣ ಇನ್ನೂ ಅಸ್ಪಷ್ಟ. ಅವರ ಪೋಷಕರು ಭಾರತೀಯ ಮೂಲದವರು. ನೀಲ್ ಆಚಾರ್ಯ ಅಮೆರಿಕಾದ ಇಂಡಿಯಾನಾದ ಪ್ರತಿಷ್ಠಿತ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ ಡಬಲ್ ಮೇಜರ್ ವ್ಯಾಸಂಗ ಮಾಡುತ್ತಿದ್ದ ಭಾರತೀಯ 19 ವರ್ಷದ ವಿದ್ಯಾರ್ಥಿ ನೀಲ್ ಆಚಾರ್ಯ ಅವರು ಹೈವೇ 52 ಬಳಿ ಸಾವಿಗೀಡಾಗಿದ್ದರು. ಅವರ ಸಾವಿಗೆ ಅಸ್ಫೈಕ್ಸಿಯಾ ಅಂದರೆ ಆಮ್ಲಜನಕದ ಕೊರತೆಯೇ ಕಾರಣ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರವಾದ ಮದ್ಯಪಾನದ ಮಾದಕತೆ ಮತ್ತು ಅತ್ಯಂತ ತಂಪಾದ ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಮೈಬೊಡ್ಡಿರುವುದು ಇವರ ಸಾವಿಗೆ ಕಾರಣ ಅಂತ ವರದಿ ಮಾಡಲಾಗಿದೆ. ಆಚಾರ್ಯ ಅವರು ಇಂಡಿಯಾನಾದ ಪರ್ಡ್ಯೂ ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಡೇಟಾ ಸೈನ್ಸ್ ಅಧ್ಯಯನ ಮಾಡುವ ಗೌರವ ವಿದ್ಯಾರ್ಥಿಯಾಗಿದ್ದರು. ನೀಲ್ ಆಚಾರ್ಯ ಅವರ ವೃತ್ತಿಪರ ಪರಂಪರೆಯ ಗೌರವಾರ್ಥವಾಗಿ ಅವರ ಲಿಂಕ್ಡ್ಇನ್ ಪ್ರೊಫೈಲ್ನ ಪ್ರಕಾರ ಅವರು 2022ರಲ್ಲಿ ಪುಣೆಯ ಸೇಂಟ್ ಮೇರಿಸ್ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಅಕುಲ್ ಧವನ್ ಇಲಿನಾಯ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಮೂಲದ 18 ವರ್ಷದ ವಿದ್ಯಾರ್ಥಿ ಅಕುಲ್ ಧವನ್ ಕಳೆದ ತಿಂಗಳು ವೆಸ್ಟ್ ನೆವಾಡಾ ಸ್ಟ್ರೀಟ್ನಲ್ಲಿ ಸ್ನೇಹಿತರೊಂದಿಗೆ ರಾತ್ರಿಯ ಸಮಯದಲ್ಲಿ ಪ್ರವೇಶವನ್ನು ನಿರಾಕರಿಸಿದ ಕ್ಲಬ್ನ ಬಳಿ ಶೀತಲೀಕರಣಗೊಂಡು ಸಾವನ್ನಪ್ಪಿದರು. ಮಂಗಳವಾರ ಜನವರಿ 23, 2024ರಂದು ಶವಪರೀಕ್ಷೆಯನ್ನು ನಡೆಸಲಾಯಿತು. ಇದು ಶ್ರೀ ಧವನ್ ಅವರ ಸಾವು ಲಘೂಷ್ಣತೆಯಿಂದಾಗಿ ಎಂದು ದೃಢಪಡಿಸಿತು. ತೀವ್ರವಾದ ಆಲ್ಕೋಹಾಲ್ ಮಾದಕತೆ ಮತ್ತು ಅತ್ಯಂತ ತಂಪಾದ ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದು ಅವರ ಸಾವಿಗೆ ಕಾರಣವಾಗಿರಬಹುದು ಎಂದು ತನಿಖೆಯಿಂದ ತಿಳಿದಿದೆ.
ವಿವೇಕ್ ಸೈನಿ 25 ವರ್ಷದ ಭಾರತೀಯ ವಿದ್ಯಾರ್ಥಿ ಇತ್ತೀಚೆಗೆ ಯುಎಸ್ನಲ್ಲಿ ಎಂಬಿಎ ಪದವಿ ಗಳಿಸಿದ್ದಾರೆ. ಅವರು ಒಂದೆರಡು ದಿನಗಳಿಂದ ಸಹಾಯ ಮಾಡುತ್ತಿದ್ದ ಮನೆಯಿಲ್ಲದ ವ್ಯಕ್ತಿಯಿಂದ ಜಾರ್ಜಿಯಾದ ಲಿಥೋನಿಯಾದಲ್ಲಿ ಕೊಲ್ಲಲ್ಪಟ್ಟರು. ಜೂಲಿಯನ್ ಫಾಕ್ನರ್ ಎಂಬ ಮಾದಕ ವ್ಯಸನಿ ಅವನ ಮೇಲೆ ದಾಳಿ ಮಾಡಿ ಕೊನೆಗೆ ಅವನನ್ನು ಕೊಂದನು. ಈ ಜೂಲಿಯನ್ ಫಾಕ್ನರ್ ವಿವೇಕ್ ಸೈನಿಗೆ ಸುಮಾರು 50 ಬಾರಿ ಸುತ್ತಿಗೆಯಿಂದ ಹೊಡೆದಿರುವ ದಾಳಿಯನ್ನು ದಾಖಲಿಸಲಾಗಿದೆ. ಸೈನಿ ಅಂಗಡಿಯೊಂದರಲ್ಲಿ ಅರೆಕಾಲಿಕ ಕೆಲಸ ಮಾಡುತ್ತಿದ್ದರು ಮತ್ತು ದಾಳಿಕೋರನಿಗೆ ಆಹಾರ, ಪಾನೀಯ ಮತ್ತು ಜಾಕೆಟ್ ನೀಡಿ ದಯೆ ತೋರಿದ್ದರು ಎಂದು 9 ನ್ಯೂಸ್ ಚಾನೆಲ್ ವರದಿ ಮಾಡಿದೆ. ಜನವರಿ 16 ರಂದು ಫಾಕ್ನರ್ನಿಗೆ ಜಾಗ ಬಿಟ್ಟು ಹೋಗುವಂತೆ ಇಲ್ಲವಾದಲ್ಲಿ ಪೊಲೀಸರಿಗೆ ಕರೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ಇದರಿಂದ ಕ್ರೋಧಗೊಂಡ ಫಾಕ್ನರ್ ಸೈನಿ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಹಲ್ಲೆ ನಡೆಸಿದ್ದಾನೆ. ಪೊಲೀಸರು ಅಲ್ಲಿಗೆ ಬಂದಾಗ ಫಾಕ್ನರ್ ಸೈನಿಯ ನಿರ್ಜೀವ ದೇಹದ ಬಳಿ ನಿಂತಿರುವುದನ್ನು ನೋಡಿದರು. ಭಾರತದ ವಿದ್ಯಾರ್ಥಿ ಸೈನಿ 2 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿದ್ದರು. ಹರಿಯಾಣದಲ್ಲಿರುವ ಅವರ ಕುಟುಂಬವು ಅವರನ್ನು ಕಳೆದುಕೊಂಡು ಬಹಳ ನೊಂದಿದೆ ಎಂದು ಪಿಟಿಐ ವರದಿ ಮಾಡಿದೆ. ಅವರು ಉತ್ತಮ ಉದ್ಯೋಗವನ್ನು ಹುಡುಕುತ್ತಿರುವ ಉನ್ನತ ವಿದ್ಯಾರ್ಥಿಯಾಗಿದ್ದರು. ವರುಣ್ ರಾಜ್ ಪೂಚಾ ಅಮೆರಿಕದ ಇಂಡಿಯಾನಾ ರಾಜ್ಯದ ಫಿಟ್ನೆಸ್ ಸೆಂಟರ್ನಲ್ಲಿ ಚೂರಿ ಇರಿತಕ್ಕೊಳಗಾದ 24 ವರ್ಷದ ಭಾರತೀಯ ವಿದ್ಯಾರ್ಥಿ ವರುಣ್ ರಾಜ್ ಪೂಚಾ ಗಾಯಗೊಂಡು ಸಾವನ್ನಪ್ಪಿದ್ದಾನೆ. ವಾಲ್ಪಾರೈಸೋ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ವರುಣ್ಗೆ ಅಕ್ಟೋಬರ್ 29 ರಂದು ಸಾರ್ವಜನಿಕ ಜಿಮ್ನಲ್ಲಿ ದುಷ್ಕರ್ಮಿ 24 ವರ್ಷದ ಜೋರ್ಡಾನ್ ಆಂಡ್ರೇಡ್ ಎಂಬಾತ ಚಾಕುವಿನಿಂದ ತಲೆಗೆ ಇರಿದಿದ್ದನು. ಅಧಿಕಾರಿಗಳು ಇನ್ನೂ ತನಿಖೆ ನಡೆಸುತ್ತಿದ್ದಾರೆ. ಜಾಹ್ನವಿ ಕಂದುಲಾ ಜನವರಿ 23 ರಂದು ಕೆವಿನ್ ಡೇವ್ ಎಂಬ ಪೊಲೀಸ್ ಆಫೀಸರ್ ಎಮರ್ಜೆನ್ಸಿ ಕರೆಗೆ ಸ್ಪಂದಿಸಲು ತಮ್ಮ ಪೊಲೀಸ್ ಗಾಡಿಯಲ್ಲಿ ಬಹು ವೇಗವಾಗಿ ಅಂದಾಜು 119 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ 23 ವರ್ಷದ ಜಾಹ್ನವಿ ಕಂದುಲಾ ನಿಗದಿತ ಕ್ರಾಸ್ ವಾಕ್ ಮೇಲೆ ರಸ್ತೆ ದಾಟುತ್ತಿದ್ದರು. ಪೊಲೀಸ್ ಕಾರು ಇವರ ಮೇಲೆ ಹಾದು ಹೋಯಿತು. ಇದರ ರಭಸದ ಹೊಡೆತಕ್ಕೆ ಕಂದುಲಾರ ದೇಹ ಸುಮಾರು 130 ಫೀಟ್ ದೂರಕ್ಕೆ ಹಾರಿ ಹೋಗಿ ಬಿದ್ದಿದೆ. ಅತಿ ಆಘಾತದ ಸಂಗತಿಯೆಂದರೆ ಈ ಘಟನೆಯ ನಂತರ ಕೆವಿನ್ ಡೇವ್ನ ಸಂಭಾವ್ಯ ಮಾನಸಿಕ ದುರ್ಬಲತೆಯನ್ನು ಹಾಗೂ ವಿಚಾರಣೆ ನಡೆಸಲು ಡೇನಿಯಲ್ ಆಡೆರೆರ್, ಸಿಯಾಟಲ್ ಪೊಲೀಸ್ ಆಫೀಸರ್ಸ್ ಗಿಲ್ಡ್ನ ಉಪಾಧ್ಯಕ್ಷರನ್ನು ನೇಮಿಸಲಾಗಿತ್ತು. ವಿಚಾರಣೆ ನಂತರ ಡೇನಿಯಲ್ ಆಡೆರೆರ್ ಹಿರಿಯ ಅಧಿಕಾರಿಗೆ ಕರೆ ಮಾಡಿ ಬಹಳ ಬಾಲಿಶವಾಗಿ ನಗುತ್ತಾ ಕಂದುಲರನ್ನು ಉಲ್ಲೇಖಿಸಿ, ಇಲ್ಲ, ಇದು ಸಾಮಾನ್ಯ ವ್ಯಕ್ತಿ. ಹೌದು, ಕೇವಲ ಚೆಕ್ ಬರೆಯಿರಿ. $11,000. ಆಕೆಗೆ 26 ವರ್ಷ ವಯಸ್ಸಾಗಿತ್ತು ಮತ್ತು ಅವಳು ಸೀಮಿತ ಮೌಲ್ಯವನ್ನು ಹೊಂದಿದ್ದಳು ಎಂದಿದ್ದ ಈ ಆಸಾಮಿ. ಇದು ತುಂಬಾ ಹೀನಾಯ ನಡವಳಿಕೆ ಅಲ್ಲವೇ? ಇದು ಅವನ ಮಗಳಾಗಿದ್ದಲ್ಲಿ ಈ ತರ ಹೇಳುತ್ತಿದ್ದನೇ? ಇವೆಲ್ಲ ಆದ ಮೇಲೂ ಕೆವಿನ್ ಡೇವ್ನನ್ನು ನ್ಯಾಯಾಲಯ ಬಿಡುಗಡೆ ಮಾಡಿದೆ. ಎರಡು 2018ರಿಂದ ವಿದೇಶದಲ್ಲಿ ಓದುತ್ತಿರುವ 403 ಭಾರತೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮತ್ತು ಕಾರಣಗಳು ನೈಸರ್ಗಿಕ ಕಾರಣಗಳು, ಅಪಘಾತಗಳು ಮತ್ತು ವೈದ್ಯಕೀಯ ಪರಿಸ್ಥಿತಿಗಳನ್ನು ಒಳಗೊಂಡಿವೆ ಎಂದು ವಿದೇಶಾಂಗ ಸಚಿವಾಲಯದ ರಾಜ್ಯ ಸಚಿವ ವಿ. ಮುರಳೀಧರನ್ ರಾಜ್ಯಸಭೆಗೆ ತಿಳಿಸಿದ್ದರು. 2018ರಿಂದ ವರದಿಯಾದ ಹಾಗೆ ಕೆನಡಾ 91 ಅಗ್ರಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 48, ರಷ್ಯಾ 40, ಅಮೆರಿಕ 36 ಮತ್ತು ಆಸ್ಟ್ರೇಲಿಯಾ 35 ಸಾವುಗಳು ವರದಿಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಇನ್ನು ಬೆಳಕಿಗೆ ಬಾರದ ಅನೇಕ ಘಟನೆಗಳು ಇರಬಹುದು. ಇದನ್ನೆಲ್ಲ ನೋಡುವಾಗ ವಿದೇಶಗಳು ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಯ ವಿಚಾರದಲ್ಲಿ ಯಾಕೆ ಇಷ್ಟು ಅಸಡ್ಡೆ ತೋರುತ್ತಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಉತ್ತಮ ಭವಿಷ್ಯದ ಕನಸುಗಳನ್ನು ಹೊತ್ತು ವಿದೇಶಗಳ ಕಡೆ ಮುಖ ಮಾಡುವ ಯುವ ವಿದ್ಯಾರ್ಥಿಗಳು ನಿಜವಾಗಿಯೂ ತಮ್ಮ ಸುರಕ್ಷತೆಯ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಇಂಟರೆಸ್ಟಿಂಗ್ ವಿಷಯಗಳಲ್ಲಿ ನಿಮ್ಮ ನಾಲೆಡ್ಜ್ ಚೆಕ್ ಮಾಡಬೇಕೆನ್ನುವುದಾದರೆ ನಾನು ಒಂದು ಒಳ್ಳೆಯ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ರಿಕಮೆಂಡ್ ಮಾಡುತ್ತೇನೆ. ಇದರ ಹೆಸರು ಶೂಲಿನಿ ಎಐ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಳವಡಿಸಿ ನೀವು ಇಚ್ಛಿಸುವ ಟಾಪಿಕ್ ಮೇಲೆ ಕ್ವಿಜ್ ಅನ್ನು ಕೊಡುತ್ತದೆ. ಅಲ್ಲದೆ ನೀವು ಯಾವುದೇ ಪ್ಯಾರಾಗ್ರಾಫ್ನಿಂದ ಪ್ರಶ್ನೆಗಳನ್ನು ಅಂತ ತಯಾರಿಸಬೇಕೆಂದರೆ ನಿಮ್ಮ ಕ್ಯಾಮೆರಾ ಅಥವಾ ಪ್ಯಾರಾಗ್ರಾಫ್ ಅನ್ನು ಇನ್ಪುಟ್ ನೀಡಬಹುದು. ಇನ್ನು ಹಲವು ಫಂಕ್ಷನ್ಯಾಲಿಟಿ ಇದರಲ್ಲಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದಿರುತ್ತೇವೆ. ಇಷ್ಟವಾಗಿದ್ದಲ್ಲಿ ಇದನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿರಿ. ಖುಷಿ ಹಾಗೂ ಆರೋಗ್ಯವಾಗಿರಿ ಎಂದು ನಮ್ಮ ಹಾರೈಕೆ. ಧನ್ಯವಾದಗಳು.